ನಮಸ್ತೆ ಕರ್ಕಟಕ ರಾಶಿ ಕ್ಯಾನ್ಸರ್ ಅವ್ರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜನವರಿ ಮಂತ್ ಹೇಗಿದೆ ನೋಡೋಣ ಬನ್ನಿ. ಓಕೆ, ಕರುಮಾರಿಯಮ್ಮನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ, ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಊಟದ ವಿಚಾರಕ್ಕೆ ಒಂದಷ್ಟು ಸಮಸ್ಯೆನ ಮಾಡಿದ್ದಾರೆ. ಆ ಸಮಸ್ಯೆಗಳು ಬಗೆಹರಿಯೋ ಹಾಗೆ, ಆ ಸಮಸ್ಯೆಗಳು ಪರಿಹಾರ ಆಗುವ ಹಾಗೆ ಮಾಡ್ಕೊಳ್ಳಿ. ಊಟಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ನೆಗೆಟಿವಿಟಿ ಆಗಿದೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದಷ್ಟು ಮಾಡಬಾರ್ದ ತಪ್ಪನ್ನು ಮಾಡಿದ್ದೀರಾ ಊಟದ ವಿಚಾರವಾಗಿ. ಹಾಗಾಗಿ ಅನ್ನಪೂರ್ಣೇಶ್ವರಿಗೆ ಕ್ಷಮಾಪಣೆಯನ್ನು ಕೇಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಬನಶಂಕರಿ ದೇವಿಯ ಆಶೀರ್ವಾದನ ಪಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಬನಶಂಕರಿ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಆರೋಗ್ಯದಲ್ಲಿ ಒಂಚೂರು ಸಮಸ್ಯೆ ಆಗ್ತಾ ಇದೆ. ಆರೋಗ್ಯದ ವಿಚಾರವಾಗಿ ಒಂಚೂರು ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕಾನೂನಿನ ಮುಖಾಂತರ ಒಂದಷ್ಟು ಸಮಸ್ಯೆಗಳನ್ನ ಮಾಡೋದಕ್ಕೆ ನಿಮ್ಮ ಬ್ರದರ್ ಕಾಯ್ತಾ ಇರಬಹುದು, ಅದ್ರ ಕಡೆ ಕೂಡ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಸ್ವಲ್ಪ ಯಾವುದೇ ಔಷಧಿ ತೊಗೊಳಕ್ಕೆ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಇಲ್ಲಿ ಆಯುರ್ವೇದಿಕ್ ಔಷಧಿ ಹೆಚ್ಚು ಬೆಟರ್ಮೆಂಟ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮಿಂದ ಒಂದಷ್ಟು ಸಹಾಯ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬ್ರದರಿಂದ ನಿಮಗೆ ಆಸ್ತಿ ಬರುವಂಥದ್ದು, ಬ್ರದರ್ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬ್ರದರಿಗೆ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬ್ರದರ್ ಹೆಸರಲ್ಲಿ ಒಂದು ಆಶೀರ್ವಾದ ಇತ್ತು, ಆ ಆಶೀರ್ವಾದ ಅವರಿಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬ್ರದರಿಗೆ ಸಂಬಂಧಪಟ್ಟಂಗೆ ಮ್ಯಾರೇಜ್ ಆಗುತ್ತೆ, ವಿದ್ಯೆ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು, ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಬ್ರದರ್ ಮೇಲೂ ಇದೆ ಅನ್ನುವಂಥದ್ದು ಕೂಡ ಇದೆ. 7th ಹೌಸು ಜುಪಿಟರು, ಸ್ಯಾಟ್ರನು, 10th ಹೌಸು ಮತ್ತು ಮರ್ಕ್ಯುರಿ ಇದೆ. ಸೊ ವಿಶೇಷವಾದಂಥ ಕಾಂಬಿನೇಷನಲ್ಲಿ ನಿಮಗೆ ನಿಮ್ಮ ಲಕ್ ನಿಮ್ಮ ಕೈ ಹಿಡಿಯುವಂಥ ಸಮಯ, ಲಕ್ಕಿ ಸಮಯ ಆಗಿದೆ. ಸೊ ಹಾಗಾಗಿ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಅದೃಷ್ಟ ಕೆರಿಯರಲ್ಲಾಗಿರಲಿ, ವಿದ್ಯೆಯಲ್ಲಾಗಿರಲಿ, ರಿಲೇಷನ್ಶಿಪ್ಪಲ್ಲಾಗಿರಲಿ ಒಂದು ಮೆಚುರಿಟಿ ಬರುವಂಥದ್ದು, ಒಂದು ಹೈ ಅಪ್ಡೇಟೆಡ್ ವರ್ಷನ್ನಿಗೆ ನಿಮ್ಮ ಲೈಫು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ನಿಮ್ಮ ಡಿವೈನ್ ಟೈಮಿಂಗ್ ಇದಾಗಿದೆ. ನಿಮ್ಮ ಡಿವೈನ್ ಟೀಮ್ ಕೂಡ ನಿಮಗೆ ಹೆಚ್ಚಿನ ಯಶಸ್ಸು ಸಿಗೋ ಹಾಗೆ ನೋಡ್ತಾ ಇದ್ದಾರೆ. ಕೆರಿಯರಲ್ಲಿ ಎಸ್ಪೆಷಲಿ ರಾಜಕೀಯ ಗುರುವಾಗಿ ನೀವು ಬೆಳೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರುವಂಥ ಸಾಧ್ಯತೆ ಇದೆ, ಬ್ರೇಕಪ್ ಆಗುವಂಥ ಸಾಧ್ಯತೆ ಇದೆ. ತಾಳ್ಮೆನ ಕಳ್ಕೊಂಬಿಡಿ. ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇದೆ. ಏನೇ ಆದರೂ ಕೂಡ ಹೆದರಬೇಕಾದಂಥ ಅಗತ್ಯ ಇಲ್ಲ. ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಂಡು ಗಾಡಿನ ಓಡಿಸಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಚೆನ್ನಾಗಿ ನಿದ್ದೆ ಮಾಡದಿರೋ ಸಮಸ್ಯೆನ ಮಾಡ್ಕೊಳ್ತೀರಾ, ನಿದ್ದೆ ಕಡೆ ಕೂಡ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಜವಾಬ್ದಾರಿ ಜಾಸ್ತಿಯಾಗಿ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಮನೆಯಲ್ಲಿ ಮಲಗುವಂಥ ಸ್ಥಳದಲ್ಲಿ ತುಂಬ ನೆಗೆಟಿವಿಟಿ ಆಗಿದೆ, ಅದನ್ನು ಸರಿಪಡಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ರಾಕ್ ಸಾಲ್ಟಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಕ್ರಿಸ್ಟಲ್ ಪ್ರಯೋಗಗಳು ಸಮಸ್ಯೆನ ಮಾಡ್ತಾ ಇದೆ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಲವ್ ಲೈಫ್ ತುಂಬ ಚೆನ್ನಾಗಿ ಆಗುತ್ತೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಗುತ್ತೆ ಹೋಗುತ್ತೆ ಅಂದರೆ ಎಸ್, ಮನೆ ದೇವರ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆ ಇದೆ. ಗೌರ್ಮೆಂಟ್ ಜಾಬಲ್ಲಿ ಇರುವಂಥವ್ರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ದೇವರ ಕೃಪಾದೃಷ್ಟಿ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಹಾಗಾಗಿ ನಿಮ್ಮ ಪವರ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಬೇರೆ ಯಾರೂ ಎಲ್ಲಿಂದನೂ ನಿಮಗೆ ತೊಂದರೆ ಮಾಡೋಕ್ಕಾಗದೇ ಇರೋ ಹಾಗೆ ರಕ್ಷೆನ ಹಾಕ್ತಾರೆ ಅನ್ನುವಂಥದ್ದು ಇದೆ. ಬಾಬಾರ ಆಶೀರ್ವಾದ ಕೂಡ ಇದೆ, ಅಲ್ಲಾರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅಂತ ಇಲ್ಲಿ ಹೇಳ್ತಾ ಇದೆ. ಜೊತೆಗೆ ಒಂದಷ್ಟು ಹೊಸ ಅವಕಾಶಗಳು ಬರುವಂಥದ್ದು, ಪಾಪು ಬರುವಂಥದ್ದು, ಬಿಸ್ನೆಸ್ ಶುರು ಮಾಡುವಂಥದ್ದು ಕೂಡ ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ಜೊತೆಗೆ ಒಂದು ಮ್ಯಾರೇಜ್, ಸ್ಟ್ರಾಂಗ್ ಕಮಿಟ್ಮೆಂಟ್ ಬರುವಂಥದ್ದು. ನಾನೊಬ್ಬ ಸ್ಟಾರ್ ಆಗಿ ಮೆರಿಬೇಕು, ಸ್ಟಾರ್ ಆಗಿ ಬೆಳಿಬೇಕು, ಒಬ್ಬ ಸ್ಟಾರ್ ಆಗಿ ಇರಬೇಕು ಅಂತ ಏನು ಆಸೆ ಪಟ್ಟಿದ್ರಿ ಆ ಥರ ಸ್ಟಾರ್ಡಮ್ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಕೂಡ ಒಬ್ಬ ಸ್ಟಾರ್ ಆಗಿ ಸಾಕಷ್ಟು ಜನರ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನೀವೊಂದು ಸ್ಟಾರ್ ಸೀಡ್ ಖಂಡಿತವಾಗ್ಲೂ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಸ್ಟಾರ್ ಲೋಕದ ಸ್ಟಾರ್ ಟೀಮಿನ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ. ಸೊ ದೇವರ ಆಶೀರ್ವಾದ ಇದೆ. ಫೈನಾನ್ಷಿಯಲಿ, ಲವ್ ವಿಚಾರದಲ್ಲಿ ಸಕ್ಸಸ್ ಇದೆ, ಕೆರಿಯರಲ್ಲಿ ಸಕ್ಸಸ್ ಇದೆ. ಒಂಚೂರು ಬ್ರೇಕಪ್ ಕೂಡ ಹೇಳ್ತಾ ಇದೆ. ಅದು ಬಿಟ್ಟರೆ ಮಿಕ್ಕಿ ಜೀವನ ಎಲ್ಲವೂ ಕೂಡ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ. ಬ್ರೇಕಪ್ ಆಗಿರೋರು ಮತ್ತು ಯಾರು ನಿಮ್ಮನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ ಅದು ಕೂಡ ರಿಮೂವ್ ಆಗುವಂಥದ್ದು, ಅವರು ಕೂಡ ವಾಪಸ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಇನ್ನು ಹೆಚ್ಚಿನ ಒಳಿತು ನಿಮ್ಮ ಜೀವನಕ್ಕೆ ಬರಲಿ ಅಂತ ಆಶಿಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.